ಬ್ರೇಕ್ನ ನಂತರ ಮಹಾ ತೀರ್ಪು ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತದಾನ ಮುಗಿದಿದೆ, ಎಕ್ಸಿಟ್ ಪೋಲ್ ಬಂದಿದೆ. ಈ ಎಕ್ಸಿಟ್ ಪೋಲ್ ಕೊಡುವಂಥವರು ಎಷ್ಟು ಮೈನ್ಯೂಟ್ ಡೀಟೇಲ್ಸಿಗೆ ಹೋಗ್ತಾರೆ ಅಂದರೆ ಈ ಅಂತಿಮವಾಗಿ ಈ ಸಂಖ್ಯೆಗಳು ಹೆಂಗೆ ಬಂದವು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯಾರ್ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಹಾಕಿದ್ದಾರೆ ಅನ್ನೋ ವಿವರಗಳಿಗೆ ಹೋಗ್ತಾರೆ. ಅದು ವಯಸ್ಸಿನ ವಾರು ಇದೆ, ಆರ್ಥಿಕ ಸ್ಥಿತಿಗತಿವಾರು ಮಾಡ್ತಾರೆ, ಜಾತಿವಾರು ಮಾಡ್ತಾರೆ, ಧರ್ಮವಾರು ಮಾಡ್ತಾರೆ. ಅಂಥ ಕೆಲವು ಇಂಟ್ರೆಸ್ಟಿಂಗ್ ಸಂಖ್ಯೆಗಳಿದ್ದಾವೆ. He has released the data to many journalists. ತುಂಬ ಪತ್ರಕರ್ತರಿಗೆ ಅವರು ಡೇಟಾ ಕೊಟ್ಟಿದ್ದಾರೆ. ನನ್ನ ಹತ್ರ ಇರೋ ಪ್ರೈಮರಿ ಡೇಟಾ ನೀವು ತೆಗೆದುಕೊಳ್ಳಿ. ಎಸ್, ಸುಮ್ಮನೆ ಸಂಖ್ಯೆಗಳನ್ನು ವೇಗಾಗಿ ಏನೋ ಕಲ್ಲು ಹೊಡೆದಂಗೆ ಹೇಳಿ ಇಷ್ಟು ಬರ್ತವೆ ನೋಡ್ತೀರಿ ಅಂತ ಜ್ಯೋತಿಷ್ಯ ಹೇಳ್ದಂಗಲ್ಲ. ಜ್ಯೋತಿಷ್ಯ ಹೇಳ್ದಂಗಲ್ಲ. ಆ ನಂಬರ್ ಬರೋದಕ್ಕೆ ಕಾರಣವಾದ ಅಂಶಗಳ ಪಟ್ಟಿ ಕೊಡ್ತಾರೆ. ಇಂತಿಂಥ ವರ್ಗ, ನಾನು ಹೇಳಿದ್ನಲ್ಲ, ವಯಸ್ಸಿನ ಆಧಾರದ ಮೇಲಿದೆ, ಆರ್ಥಿಕ ಸ್ಥಿತಿಗತಿ ಆಧಾರದ ಮೇಲಿದೆ, ಪುರುಷ ಮಹಿಳೆಯರು, ಜಾತಿಗಳು, ಹಾಗೆ. ಈಗ ಫಸ್ಟ್ ಟೈಮ್ ವೋಟರ್ಸ್ ಯಾರ್ಯಾರಿಗೆ ಹೆಂಗೆ ವೋಟ್ ಹಾಕಿದ್ದಾರೆ ಅನ್ನೋದ್ರದ್ದು ವಿವರಗಳನ್ನು ಕೊಡ್ತಾರೆ. ಮೊದಲ ಬಾರಿಗೆ ಮತ ಹಾಕಿದವರು ವ್ಯತ್ಯಾಸ ಭಾಳ ಇಲ್ಲ ನೋಡಿ. NDAಗೆ 44% ಹೋದರೆ INDAಗೆ 42%, ಇತರೆ 14%. ಅದೊಂದು ಪಾಪ್ಯುಲರ್ ನೋಷನ್ ಇದೆ. ಯುವಕ ಯುವತಿಯರು BJPಗೆ ವೋಟ್ ಹಾಕ್ತಾರೆ, ಮೋದಿ ಇದೆ ಅಂತ. ಬಟ್ ವ್ಯತ್ಯಾಸ ತುಂಬ ಇಲ್ಲ. 42%, 100ಕ್ಕೆ 42 ಜನ ಮೊದಲ ಸಲ ಮತ ಹಾಕಿದವರು ಕೂಡ ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ ಮತ ಹಾಕಿದ್ದಾರೆ. 100ಕ್ಕೆ 44, ಕೇವಲ 2% ಜಾಸ್ತಿ ಇದೆ NDAಗೆ ಮತ ಹಾಕಿದವರು. ಇತರೆ ಇನ್ನು 14 ಜನರಿಗೆ ಬಿಜೆಪಿಯ ಮಿತ್ರ ಪಕ್ಷಗಳು ಆಯ್ಕೆಯಲ್ಲ, ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳು ಆಯ್ಕೆಯಲ್ಲ. ಇನ್ನು 14 ಜನರಿಗೆ ನೋಡಿ ಈ ಥರದ. ದಿಸ್ ಇಸ್ ಸಿಲ್ವರ್ ಲೈನಿಂಗ್ ಫಾರ್ ಕಾಂಗ್ರೆಸ್ ಅಂಡ್ ಅದರ್ಸ್. ಎಸ್, ಕಾಂಗ್ರೆಸ್. ಹೌದು, ಇತ್ತೀಚೆಗಷ್ಟೇ ವೋಟ್ ಹಾಕುವ ಮತದಾರ ಆತ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಮತ್ತು NDA ಆಡಳಿತವನ್ನು ನೋಡಿದ್ದಾನೆ. ಹೌದು. ಹೀಗಾಗಿ ಆತನಿಗೆ ಅಂದರೆ ಈಗ ಹೊಸ ಮತದಾರ ಹುಡುಗರಿಗೆ 2 ಸಂಗತಿಗಳಿರ್ತವೆ. ಒಂದು ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಆದರೂ ಇರ್ತಾರೆ, ಹೌದು, ಅಥವಾ ಜಾತಿಯ ಕಾರಣದಿಂದ ಪ್ರಿಫರೆನ್ಸ್ಗಳಿರ್ತವೆ. ರಾಷ್ಟ್ರದ ಆಗು ಹೋಗುಗಳ ಬಗ್ಗೆ ಆತ ಆಸಕ್ತಿ ಹೊಂದಿದ್ರೆ ಆತನಿಗೆ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರ್ತವೆ. ಹೌದು. 10 ವರ್ಷಗಳ ಮೋದಿ ಆಡಳಿತದ ನಂತರ ನಾವು 2014ರಲ್ಲಿ ಇದನ್ನು ನೋಡಿದ್ವಿ ಅಂತಂದರೆ ನನಗನ್ಸುತ್ತೆ 8ರಿಂದ 12% ವೋಟ್ ಡಿಫ್ರೆನ್ಸ್ ಫಸ್ಟ್ ಟೈಮ್ ವೋಟರ್ಸಲ್ಲಿತ್ತು. ಮೋದಿ ಆ್ಯಂಡ್ ಕೇಜ್ರಿವಾಲ್ ವೇರ್ ಹ್ಯೂಜ್ಲಿ ಪಾಪ್ಯುಲರ್. ಒಂದು ರೀತಿ ಆಗ ಮೊದಲ ಬಾರಿ ವೋಟಿಗೆ ಬಂದವನಿಗೆ ಕಾಂಗ್ರೆಸ್ಸನ್ನು ತೆಗೆದು ಹಾಕಬೇಕು ಅನ್ನುವ ಸಿಟ್ಟಿನಲ್ಲಿ ಆತ ಮತಗಟ್ಟೆಗೆ ಬರ್ತಾ ಇದ್ದ. ಬಿಕಾಸ್ ಕಾಂಗ್ರೆಸ್ ಸರ್ಕಾರ 10 ವರ್ಷಗಳಿಂದ ನೋಡಿದ್ದ, ಕರಪ್ಷನ್ ಚಾರ್ಜಸ್ಗಳನ್ನು ನೋಡಿದ್ದ ಆಗಿನ ಮತದಾರ. ಆತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದಲ್ಲಿ ಬೀದಿಗಿಳಿದು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿದ್ದ. ಆದರೆ 2024ರಲ್ಲಿ ಮೊದಲ ಬಾರಿಗೆ ವೋಟ್ ಹಾಕಿರ್ತಕ್ಕಂಥ ಮತದಾರನಿಗೆ 2014 ಏನಿತ್ತು ಅಂತ ಗೊತ್ತಿಲ್ಲ. ನೀವು ಅಂದರೆ ನಾನೀಗ ಮುಂದಿನ ಏಜ್ ತೋರಿಸ್ತಾ ಹೋದಾಗ ಗೊತ್ತಾಗತ್ತೆ ಯಾಕಿದಿತ್ತು ಅಂತ. ಆತನಿಗೆ 14ರ ಮುಂಚೆ ಏನಿತ್ತು ಹಿ ಡೋಂಟ್ ನೋ. ಕರೆಕ್ಟ್. ಅಥವಾ ಈಗ ರಸ್ತೆಗಳೇ ನಾವು ನೋಡ್ತಾ ಇದ್ದೀವಿ, ರೋಡ್ ನೆಟ್ವರ್ಕ್. ನಾವು ಹುಬ್ಳಿ ಮತ್ತು ಬೆಂಗಳೂರು ಮಧ್ಯೆ ಅಡ್ಡಾಡ್ಲಿಕ್ಕೆ ನಮ್ಗೆ ಎಷ್ಟೋ ಗಂಟೆ ಬೇಕಾಗ್ತಿತ್ತು ಅನ್ನೋದು ಆ ಹುಡುಗನಿಗೆ ಇವತ್ತು ಗೊತ್ತಿಲ್ಲ. ಹೌದು. ಈಗ ನಮ್ಮ ಮಕ್ಕಳಿಗೆಲ್ಲ ಅದ್ರದ್ದು ಅಂದಾಜೇ ಸಿಗಲ್ಲ ಮುಂಚೆ ಹೆಂಗಿತ್ತು ಪರಿಸ್ಥಿತಿ ಅಂತ. ಬಿಕಾಸ್ ಈಗ ನೀವು ಮೈಸೂರು ಬೆಂಗಳೂರು ಹೈವೇನಲ್ಲಿ ಹೋದರೆ ಸರ್ವಿಸ್ ರೋಡ್ ಇದೆಯಲ್ಲ ಪಕ್ಕದಲ್ಲಿ, ಅಷ್ಟೇ ಇತ್ತು ಹೈವೇ ಅಂತ. ಈಗಿನ ಸರ್ವಿಸ್ ರೋಡ್ ಏನು ನೋಡ್ತೀವಲ್ಲ ನಾವು, ಸರ್ವಿಸ್ ರೋಡು ಅಷ್ಟು ಪುನಃ ಬೆಂಗಳೂರು ಹೈವೇ ಇತ್ತು. ನಮಗೆ ನೆನಪಿದೆ, ಅದು ಈಗಿನ ಜನ್ರೇಷನ್ ನೆನಪಿಲ್ಲ. ಹೀಗಾಗಿ ಮೊದಲ ಬಾರಿ 24ರಲ್ಲಿ ವೋಟ್ ಹಾಕಿರ್ತಕ್ಕಂಥ ಮೋದಿ ಇಸ್ ಕ್ವೈಟ್ ಪಾಪ್ಯುಲರ್. ಆದರೆ ಬೇರೆ ಒಂದಿಷ್ಟು ಯುವ ಮತದಾರರಿಗೆ BJPಯ ವಿರುದ್ಧವೂ ಕೂಡ ಇದೆ. ಯಾಕಂದರೆ ದಟ್ ಈಸ್ ಆ್ಯಂಟಿ ಇನ್ಕಂಬನ್ಸಿ. ಅಂದರೆ ಆತನಿಗೆ ಇದು ಸಾಕಾಗ್ತಾ ಇಲ್ಲ ರೀ, ರ್ಯಾಪಿಡ್ ಸ್ಪೀಡ್. ಆತ ಚೈನಾ ನೋಡ್ಕೊಂಡು ಬರ್ತಾನೆ, ಮೊಬೈಲಲ್ಲಿ ಚೈನಾ ನೋಡ್ತಾನೆ. ಕಾರಣದಿಂದ ನನಗನ್ಸುತ್ತೆ ದಿಸ್ ಇಸ್ ಸಿಲ್ವರ್ ಲೈನಿಂಗ್ ಫಾರ್ ಕಾಂಗ್ರೆಸ್ ಆಂಟಿ BJP ಪೊಲಿಟಿಕಲ್ ಪಾರ್ಟೀಸ್. ಎಸ್,
ಜಾತಿವಾರು ನೋಡೋದಾದರೆ ಹಿಂದುಳಿದ ವರ್ಗಗಳು OBC ನೋಡಿ, ಅದಕ್ಕೊಂದು ವೇಟೇಜು ಕೊಡ್ತಾರೆ. ಜನಸಂಖ್ಯೆಯ ಆಧಾರದ ಮೇಲೆ ಒಂದು ವೇಟೇಜ್ 100 ಅಂತ ತಗೊಂಡ್ರೆ ಹಿಂದುಳಿದ ವರ್ಗದ ಮತಗಳ ವೇಟೇಜನ್ನು ಎಷ್ಟು ತಗೋಬೇಕು ಅಂತ 31% ವೇಟೇಜ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹಿಂದುಳಿದ ವರ್ಗಗಳ ಮತಗಳ ಮೇಲೆ ತುಂಬ ಸ್ಟ್ರೆಸ್ ಮಾಡಿದ್ವಿ. ಈ ಸಲ ಎಕ್ಸ್ರೇ ಮಾಡಿಸ್ತೀವಿ, ಮರು ಹಂಚಿಕೆ ಆಗುತ್ತೆ ಆಸ್ತಿಯದ್ದು, ವೆಲ್ತ್ ರೀಡಿಸ್ಟ್ರಿಬ್ಯೂಷನ್, ಯಾರ್ಯಾರ ಪಾಲು ಎಷ್ಟೆಷ್ಟು ಸಿಗಬೇಕು ಅವ್ರವ್ರಿಗೆ ಎಷ್ಟು ಸಿಗುತ್ತೆ, ಎಲ್ಲವೂ ಕೂಡ ಹಿಂದುಳಿದ ವರ್ಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಿದ ಘೋಷಣೆಗಳಾಗಿತ್ತು. ರಿಸಲ್ಟ್ ಏನಾಗಿದೆ? 58% ಹಿಂದುಳಿದ ವರ್ಗಗಳ ಮತಗಳ ಪೈಕಿ 58% BJP ಮತ್ತು BJPಯ ಮಿತ್ರ ಪಕ್ಷಗಳಿಗೆ ಹೋಗಿದ್ದಾವೆ. ಕಳೆದ ಸಲಕ್ಕಿಂತ 2% ಜಾಸ್ತಿ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ 30% ಮತಗಳು ಹೋಗಿದ್ದಾವೆ. ಕಳೆದ ಸಲಕ್ಕಿಂತ 11% ಜಾಸ್ತಿ. ಇತರೆ 12% ತಗೊಂಡಿದ್ದಾರೆ. ಕಳೆದ ಸಲಕ್ಕಿಂತ 13% ಅವ್ರಿಗೆ ಕಡಿಮೆ ಆಗಿದೆ. ಕಡಿಮೆಯಾದ 13%ನಲ್ಲಿ 11% ಕಾಂಗ್ರೆಸ್ಸಿಗೆ ಹೋದರೆ 2% BJPಗೆ ಹೋಗಿದೆ. ಲುಕ್ ಅಟ್ ದ ಗ್ಯಾಪ್, 28% ಗ್ಯಾಪ್ ಇದೆ, 28% ಗ್ಯಾಪ್. ಈ 11% ಕಾಂಗ್ರೆಸ್ ಮತ್ತು ಅದರ್ಸಿಗೆ ಸಿಲ್ವರ್ ಲೈನಿಂಗ ಅಲ್ಲ. ಅದರಲ್ಲಿ ನೋಡಿ, ಸಿಲ್ವರ್ ಲೈನಿಂಗ್ ಅಂದರೆ ಅದು ಇತರೆಯಿಂದ ಬಂದಿದೆ. -13 ಇದ್ದಿದ್ದು ಇತರೆಯಿಂದ ಬಂದಿದೆ. ಅದರಲ್ಲಿ ಹೆಚ್ಚು ಯಾದವರು, ಕರ್ನಾಟಕದಲ್ಲಿ ಕುರುಬರು, ಮಹಾರಾಷ್ಟ್ರದಲ್ಲಿ ಮರಾಠರು, ಈ ರೀತಿಯಾಗಿರ್ತಕ್ಕಂಥ ಅಂದರೆ ಯಾರ್ಯಾರು OBC ಪಟ್ಟಿಯಲ್ಲಿದ್ದಾರೆ ಅದು ಜಾಸ್ತಿ ಶಿಫ್ಟ್ ಆದಂತೆ ಕಾಣ್ತಾ ಇದೆ. ಬಟ್ ಅಜಿತ್ ಮೋದಿಯ ಯಾಕೆ ಅಟಲ್ ಬಿಹಾರಿ ವಾಜಪೇಯಿ ಪಾಪ್ಯುಲರ್ ಇದ್ದರು 182 ತೆಗೆದುಕೊಂಡ್ರು, ಮೋದಿ 280 ದಾಟಿದ್ರು? ನನಗೆ 2 ಅಂತರಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, ನಾನ್ ಯಾದವ, ನಾನ್ ಕುರುಬ, ನಾನ್ ಮರಾಠ OBC ಕನ್ಸಾಲ್ಟೇಷನ್ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಮೋದಿಗೆ ಲಾಭವನ್ನು ತಂದಿಟ್ಟಿದೆ. ಓಕೆ, ಅದು ದೊಡ್ಡ ಪ್ರಮಾಣದಲ್ಲಿ ಮೋದಿಗೆ ಲಾಭವನ್ನು. ಉತ್ತರ ಪ್ರದೇಶದಲ್ಲಿ ಅಧಿಕಾರ ಹಿಡಿಬೇಕಾದ್ರೆ ನಾನ್ ಯಾದವ್ OBC ಕನ್ಸಾಲ್ಟೇಷನ್, ನೀವು ಅಪ್ಪರ್ ಕಾಸ್ಟ್ಗಳು BJP ಜೊತೆ ಭಾಳ ವರ್ಷ ಆಯಿತು, ಜನಸಂಘದ ಕಾಲದಿಂದಲೂ ಇದ್ದಾರೆ. ಯಾಕಂದರೆ ಆತ ಯಾದವ ಇದ್ದರೆ ಓಟ್ ನೀಡ್ತಾನೆ. ಬಟ್ ಅದರ್ OBC ಸಣ್ಣ ಸಮುದಾಯಗಳಿಗೆ ಹಾಗಲ್ಲ. ಆತ ಹಿಂದುತ್ವಕ್ಕೂ ಓಟ್ ನೀಡ್ತಾನೆ. ಆತನ ಜಾತಿಯ ಅಭ್ಯರ್ಥಿ ಇರಬೇಕು ಅಂತಿಲ್ಲ, ಆತನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಚಾನ್ಸಸ್ ಭಾಳ. ಬಟ್ ಹಿ ನೀಡ್ಸ್ ಸಮ್ ಅಮೌಂಟ್ ಆಫ್ ರೆಸ್ಪೆಕ್ಟ್ ಇನ್ ದ ರಿಜೀಮ್. ಮೋದಿಗೆ ದೊಡ್ಡ ಲಾಭ ಆಗಿದ್ದು ಈ ನೋಡಿ, ಮಂಡಲ್ 1 ಯಾರಿಗೆ ಲಾಭ ಆಯಿತು ಪೊಲಿಟಿಕಲಿ? ಯಾದವ್ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭ ಆಯಿತು. ಕರ್ನಾಟಕದಲ್ಲಿ ಕುರುಬ ಸಮುದಾಯದ ಒಂದು ನೇತೃತ್ವ ಸಿದ್ದರಾಮಯ್ಯನವ್ರ ಕಾರಣದಿಂದ ಕುರುಬ ಕನ್ಸಾಲ್ಟೇಷನ್ ಆಯಿತು. ಬಟ್ ನರೇಂದ್ರ ಮೋದಿ 2014ರಲ್ಲಿ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದಾಗ ಅವ್ರು ಎಂದೂ ಗುಜರಾತ್ನಲ್ಲಿ ಮೇ ಪಿछड़ा ಹೂ ಅಂದಿದ್ದಿಲ್ಲ, 14ರಲ್ಲಿ ಮೇ ಪಿछड़ा ಹೂ ಅಂತ ಹೇಳಿದರು. ಯಾಕೆ ಹೇಳಿದರು? ಈ 31% ವೇಟೇಜ್ ಹೊಂದಿರುವ ಹಿಂದುಳಿದ ವರ್ಗಗಳಿಗೆ ಅಪೀಲ್ ಆಗುತ್ತೆ. ಅದು ಹಿಂದುತ್ವವೂ ಕೂಡ ಅದರಲ್ಲಿ ದೊಡ್ಡ ರೋಲನ್ನು ಪ್ಲೇ ಮಾಡುತ್ತೆ. ನೀವು ಮೊದಲಿಂದಲೂ ಕೂಡ RSSನ ಕ್ಯಾಡರ್ ನೋಡಿ, ಬಲಾಢ್ಯ ಸಮುದಾಯಗಳು ಎಂದೂ RSSನ ಕ್ಯಾಡರ್ ಇರಲಿಲ್ಲ ಮೊದಲಿಂದ. ಪೊಲಿಟಿಕಲ್ ಲಾಭಕ್ಕೋಸ್ಕರ ನಂತರ ಬಂದಿದ್ದು ಬೇರೆ. ಕರೆಕ್ಟ್ ಬರ್ತವೆ ನ್ಯಾಚುರಲಿ. ಎಲ್ಲ ಪೊಲಿಟಿಕಲ್ ನೀವು ಒಂದು ಎವಲ್ಯೂಷನ್ ಪ್ರೊಸೆಸ್ನಲ್ಲಿ ಅದು ಬಂದೇ ಬರುತ್ತೆ. ಆದರೆ ಕ್ಯಾಡರ್ ಕರ್ನಾಟಕದಲ್ಲಿ ಯಾರಿದ್ರು? ಕ್ಯಾಡರ್ ಹಿಂದುಳಿದ ಸಮುದಾಯಗಳು, ಸಣ್ಣ ಸಮುದಾಯಗಳಿದ್ವು. ಅದರ ಹೆಸರು ಕೂಡ ನಾವು ಬೆಂಗಳೂರಲ್ಲಿ ಕುಳಿತುಕೊಂಡು ಅನೇಕರಿಗೆ ಗೊತ್ತಿರಲ್ಲ. ಭಾವಸಾರ ಕ್ಷತ್ರಿಯ, ಸೊಕ್ಕುಳಸಾಳಿ, ಪಟೇಗಾರ್ ಸಮುದಾಯ, ಈ ಸಮುದಾಯಗಳ ಹೆಸರೇ ನಮ್ಗೆ ಅನೇಕರಿಗೆ ಗೊತ್ತಿರಲ್ಲ. ಆದರೆ ಆ ಸಮುದಾಯಗಳು ಸಣ್ಣ ಸಂಖ್ಯೆಯಲ್ಲಿ ಅವು ಬಂದು ಅಟ್ಯಾಚ್ ಆಗ್ತವೆ ಲೋಕಸಭಾ ಚುನಾವಣೆಯಲ್ಲಿ. ಅದು ಮೋದಿಗೆ ದೊಡ್ಡ ಲಾಭವನ್ನು ಈಗಲೂ ಕೂಡ ತಂದು ಕೊಡ್ತಾ ಇದೆ. ನೀವು ವೋಟ್ ಡಿಫ್ರೆನ್ಸ್ ನೋಡಿ, 58%. ಹಾಗಾಗಿ ಯಾಕೆ ಜಾತಿ ಗಣತಿಯ ಬಗ್ಗೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ನಿಲುವು ಬದಲಾಯಿತು ಅಂದರೆ ಈ ಮತಗಳನ್ನು ಇದನ್ನ ಒಡೆಯದೆ BJPಯ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ST 9% ವೇಟೇಜ್ ಕೊಟ್ಟಿದ್ದಾರೆ ಈ ಸರ್ವೆನಲ್ಲಿ. ST ಮತಗಳು, ಪರಿಶಿಷ್ಟ ಪಂಗಡ, BJP ಮತ್ತು BJP ಮಿತ್ರ ಪಕ್ಷಗಳಿಗೆ 48% ಅಂತೆ. ಕಳೆದ ಸಲಕ್ಕಿಂತ 1% ಜಾಸ್ತಿ ಆಗಿದೆ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ 40%, ಕಳೆದ ಸಲಕ್ಕಿಂತ 10% ಜಾಸ್ತಿ ಆಗಿದೆ. ಇತರೆ 23% ಇದ್ರು ಕಳೆದ ಸಲ. ಇತರೆ ಪಕ್ಷಗಳು ಮತ ತಗೊಂಡಿದ್ದು ಈ ಸಲ 12%ಗೆ ಇಳಿದಿದ್ದಾರೆ, -11 ಆಗಿದೆ. -11 ಪೈಕಿ 10% ಕಾಂಗ್ರೆಸ್ಸಿಗೆ ಹೋದರೆ 1% BJPಗೆ ಹೋಗಿದೆ. 9% ST.
ವೇಟೇಜ್ SC ಒಂದು ತಗೊಳ್ಳೋಣ. SC ಬಿ ಜೆ ಪಿಗೆ -1% ತೋರಿಸ್ತಾ ಇದ್ದಾರೆ. SC ಪರಿಶಿಷ್ಟ ಜಾತಿ 40%, ಕಾಂಗ್ರೆಸ್ 43%. SC ಮತಗಳನ್ನು ಬಿ ಜೆ ಪಿಗಿಂತಲೂ ಕಾಂಗ್ರೆಸ್ 3% ಜಾಸ್ತಿ ತೆಗೆದುಕೊಂಡಿದೆ. ಇತರೆ 17% ಕಳೆದ ಸಲಕ್ಕೆ ಹೋಲಿಸಿದರೆ -14 ಆಗಿದೆ. ಇತರೆಯಿಂದ 14% ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ತಗೊಂಡ್ರೆ ಬಿ ಜೆ ಪಿಯಿಂದ 1% ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಪಡ್ಕೊಂಡಿದ್ದಾವೆ. ದಿಸ್ ಈಸ್ ವರಿಂಗ್. ಅದೇ ದಿಸ್ ಇಸ್ ಡೆಫಿನೆಟ್ಲಿ ವರಿಂಗ್ ಫಾರ್ ಬಿ ಜೆ ಪಿ. ಎಸ್, ಯಾಕಂದರೆ 10 ವರ್ಷಗಳ ಮೋದಿ ಆಡಳಿತದ ನಂತರ ಪದೇ ಪದೇ ಕೆಲ ಬಿ ಜೆ ಪಿಯ ನಾಯಕರು, ಅನಂತಕುಮಾರ್ ಹೆಗಡೆ, ರಾಜಸ್ಥಾನದ ಯಾವುದೋ ಒಬ್ಬ ಸಚಿವರು, ನಾವು ಸಂವಿಧಾನದ ಬದಲಾವಣೆಯನ್ನು ಮಾಡ್ತೀವಿ. ಅದು ಕೆಳಗಡೆ ದಲಿತ ನೋಡಿ, ದಲಿತ ಸಮುದಾಯಕ್ಕೆ ಮಸೀಹ ಯಾರು? ಡಾಕ್ಟರ್ ಅಂಬೇಡ್ಕರ್. ಇವತ್ತು ದಲಿತ ಸಮುದಾಯದ ಸ್ಥಿತಿಗತಿ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ಭಾಳ ಸಿಂಗಲ್ ಅಲೋನ್ ಕಾಂಟ್ರಿಬ್ಯೂಷನ್ ಇಸ್ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು. ಸಂವಿಧಾನದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಏನೊಂದು ನಿರ್ಣಯ ಇದ್ವು ಆ ಕಾರಣದಿಂದ. ಆದರೆ ಪದೇ ಪದೇ ಅವ್ರಿಗೊಂದು ರೀತಿ ದಲಿತ ಸಮುದಾಯಕ್ಕೆ ಸಂವಿಧಾನ ಬದಲಾವಣೆ ಕನ್ಫ್ಯೂಷನ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದೆ. 2019 ಮತ್ತು 2014ರಲ್ಲಿ ನಾನ್ ಜಾಟವ್ ದಲಿತ ಸಮುದಾಯಗಳ ಮತಗಳನ್ನು ಬಿ ಜೆ ಪಿ ಹೆಚ್ಚಾಗಿ ತೆಗೆದುಕೊಂಡಿತ್ತು. 22ರ ವಿಧಾನಸಭಾ ಚುನಾವಣೆಯಲ್ಲಿ ಜಾಟವ್ ಮತದಾರರು ಕೂಡ ಸ್ವಲ್ಪ ಮಟ್ಟಿಗೆ ಮಾಯಾವತಿಯಿಂದ ದೂರ ಸರಿದು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ, ಬಿ ಜೆ ಪಿಯತ್ತ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಈ ಬಾರಿ ನೋಡಿದಾಗ ಬಹುತೇಕ ಭಾರತದ ಅನೇಕ ರಾಜ್ಯಗಳಲ್ಲಿ ದಲಿತ ಸಮುದಾಯದ ಮತಗಳನ್ನು, ಅಂದರೆ ಅದರಲ್ಲಿ ರೈಟ್, ಲೆಫ್ಟ್ ಇವೆಲ್ಲವೂ ಇದೆ, ಎಲ್ಲ ಇದೆ. ಕರ್ನಾಟಕದಲ್ಲಿ ದಲಿತ್ ರೈಟ್ನ ಸ್ವಲ್ಪ ಮತಗಳನ್ನು ಏನು ತೆಗೆದುಕೊಳ್ತಾ ಇತ್ತು. 23ರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅದನ್ನು ಕಳ್ಕೊಳ್ತು. ಈ ಚುನಾವಣೆಯಲ್ಲೂ ಅದು ವಾಪಸ್ ಬಂದಂತೆ ಕಾಣ್ತಾ ಇಲ್ಲ. ದಲಿತ್ ಲೆಫ್ಟ್ ಬಿ ಜೆ ಪಿ ಜೊತೆಗಿದೆ, ಅದು ರೈಟ್ ಲೆಫ್ಟ್ನ ಪೊಲಿಟಿಕ್ಸ್ನ ಕಾರಣದಿಂದಾಗಿದೆ. ಆದರೆ ಅದರ್ ಒ ಬಿ ಸಿ ಯಾವ ಮಟ್ಟದಲ್ಲಿ ಬಿ ಜೆ ಪಿ ಜೊತೆಗೆ ಬಂದಿದೆಯೋ ದಲಿತ ಸಮುದಾಯ ಬಂದಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತೆ ಕಾಣ್ತಾ ಇದೆ. ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಮುಸ್ಲಿಂ ವೋಟಿಂಗ್ ಹೆಂಗಾಗಿದೆ ಅನ್ನೋದರ ಪ್ರಿಡಿಕ್ಷನ್ ಇದೆ. ಇದರಲ್ಲಿ ಮುಸ್ಲಿಂ ಮತದಾರರು ಬಿ ಜೆ ಪಿಗೆ ಇನ್ನೂ ಚಿಂತಾಜನಕ, ಅದು ಎಕ್ಸ್ಪೆಕ್ಟೆಡ್ಲಿ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.